ಗುರುವಿಗೆ ಸಾಷ್ಟಾಂಗ ನಮಸ್ಕಾರಗಳು. ಯಾಕೆಂದರೆ ನಾವು ಬೇರೆ ಬೇರೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ವಿ. ಇವರು ಸರ್ ವಿತ್ ಪ್ರಾಕ್ಟಿಕಲ್ ಸಮೇತ ಯಾವುದೇ ಇದು ಮೂಢನಂಬಿಕೆ ಅಂದರೆ ಹೆಂಗೆ, ಇದು ಇಡೀ ಬ್ರಹ್ಮಾಂಡ ಶಕ್ತಿ ಅನ್ನೋದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ವಿವರವಾಗಿ ಇದು ವಿತ್ ಪ್ರೂಫ್ ಸಮೇತ ಕೊಟ್ಟಿರೋದ್ರಿಂದ ನಮ್ಗೆ ಭಾಳ ಅದ್ಭುತವಾದ ಅನುಭವ ಆಯಿತು. ಇದರಿಂದ ತುಂಬ ಇನ್ನೂ ಕಲಿಯೋದಿದೆ. ಗುರುಗಳು ನಿಮ್ಮಿರೋಂಥ ಗುರುಗಳು ಸಿಕ್ಕಿರೋದು ನನಗೆ ತುಂಬ ದೊಡ್ಡ ಭಾಗ್ಯ. ಯೂನಿವರ್ಸ್ ಕೊಟ್ಟಿರೋಂಥದ್ದು ನಮಗೆ ಒಂದು ರೀತಿ ಇವರು ಸಿಕ್ಕಿರೋದೇ ಯೂನಿವರ್ಸ್ ಬ್ಲೆಸ್ಡ್ ಅನಿಸುತ್ತೆ. ನಮ್ಗೆ ಅವ್ರ ಬಗ್ಗೆ ಮಾತಾಡ್ತಿದ್ರೆ ಮೈ ರೋಮಾಂಚನ ಆಗುತ್ತೆ. ನಾನು ಪ್ರಭು ಶೆಟ್ಟಿ ಅಂತ ಮೂಡಬಿದ್ರೆಯಿಂದ ಬಂದದ್ದು. ಭಾರಿ ಖುಷಿ ಆಯ್ತು. ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು. ಕಡಿಮೆ ಅಂದ್ರೆ ಒಂದು 2 ವರ್ಷದಿಂದ ಇವರ ವಿಡಿಯೋವನ್ನು ನೋಡ್ತಾ ಇದ್ದೇನೆ. ನಾನು ಯೂಟ್ಯೂಬ್ ಅಲ್ಲಿ ಬರ್ಬೇಕಂತ ಎನಿಸುವುದು, ಟೈಮ್ ಸಿಗಲಿಲ್ಲ. ಆದ್ರೆ ಇದಕ್ಕೆ ಭಾರಿ ಇದರಲ್ಲಿ ರಜೆ ತಗೊಂಡು ಬಂದದ್ದು. ಭಾರಿ ಖುಷಿ ಆಯ್ತು. ಭಾರಿ ಅನುಭವ ಆಯ್ತು. ಇನ್ನೂ ಕ್ಲಾಸ್ ಆದ್ರೂ ಬರ್ತೇನೆ. ಯಾಕೆಂದ್ರೆ ಇಂಥ ಕ್ಲಾಸ್ಗೆ ನಾವು ಅಟೆಂಡ್ ಆಗ್ತಾ ಇರ್ಬೇಕು. ನಮ್ಗೆ ರಿಫ್ರೆಶ್ ಲೈಫ್ ಅಲ್ಲಿ ನಾವು ಎಲ್ಲವನ್ನೂ ಮಾಡ್ತೇವೆ. ನಾವು ಆಧ್ಯಾತ್ಮಿಕವಾಗಿ ನಾವು ಓದುತ್ತೇವೆ, ಗುರುಗಳ ವಿಷಯಗಳನ್ನು ತಿಳಿದುಕೊಳ್ತೇವೆ. ಆದರೆ ನಮಗೆ ಅದರ ಒಂದು ವಿಷಯವಾಗಿ ಬಿಡಿಸಿ ನಮ್ಗೆ ಗೊತ್ತಿರುವುದಿಲ್ಲ, ಫ್ಯಾಕ್ಟ್ ಗೊತ್ತಿರುವುದಿಲ್ಲ. ಇಲ್ಲಿ ಆಧ್ಯಾತ್ಮಿಕವೂ ಇದೆ, ಸೈನ್ಸು ಇದೆ. ಅದು ಹೇಗೆ ಕೆಲಸ ಮಾಡ್ತದೆ ನಮಗೆ ಗೊತ್ತಿದ್ದ ವಿಷಯವೇ. ಬಿಡಿಸುವುದರಲ್ಲಿ ಇವರು ಹೇಳುವ ರೀತಿ ನಮಗೆ ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವುದೂ ಬೋರ್ ಆಗೋದಿಲ್ಲ. ಇದು 2 ದಿವಸ ಅಲ್ಲ, 1 ವಾರ ಮಾಡ್ಬೇಕಂತ ಎನಿಸ್ತದೆ. ಖಂಡಿತ ಇನ್ನು ಕೇಳ್ಬೇಕಂತ ಇನ್ನೂ ತಿಳಿದುಕೊಳ್ಳುವಂತ ಒಂದು ಹಸಿವು. ಎಲ್ಲ ವ್ಯವಸ್ಥೆ, ಅಚ್ಚುಕಟ್ಟೆ, ಶಿಸ್ತು ಎಲ್ಲ ಒಳ್ಳೇದಿದೆ. ದಾವಣಗೆರೆ ಶೈಲಜಾ ಬಸವರಾಜ್ ಅಂತ, ಜಡ್ಪಿ ಅಧ್ಯಕ್ಷೆ. ನಾವೆಲ್ಲ ರಾಜಕೀಯಕ್ಕೆ ಜನ ಸೇರ್ಸ್ಬೇಕು ಅಂದ್ರೆ ದುಡ್ಡು ಕೊಟ್ಟು ವೆಹಿಕಲ್ ಮಾಡಿದ್ರು ಇಷ್ಟು ಜನ ಸೇರಲ್ಲ. ವಾಲಂಟಿಯರ್ ಇಷ್ಟು ಜನ ಬಂದಾರೆ ಅಂದ್ರೆ ಜ್ಞಾನದ ತಾಕತ್ತು ಏನು ಅಂತ ಗೊತ್ತಾಗ್ತದೆ. ಇಲ್ಲಿ ಕಂಟಿನ್ಯೂ ಆಗ್ಲಿ, ಸಮಾಜಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ತುಂಬಾ ಜನಕ್ಕೆ ಎಲ್ಲ ಇದೆ, ಏನೋ ಒಂದ್ ಕಡಿಮೆ ಇರ್ತದೆ, ಅದು ಇಲ್ಲಿ ಫುಲ್ಫಿಲ್ ಆಗ್ತದೆ ಅನ್ಸುತ್ತೆ. ಸ್ಪಿರಿಚುವಲ್ ತುಂಬಾ ಇಂಟ್ರೆಸ್ಟ್, ಬಟ್ ಇವರೆಲ್ಲ ಅದ್ರೊಳಗೆ ಮಿಕ್ಸ್ ಮಾಡಿ ಸ್ವಲ್ಪ ಲೌಕಿಕವಾಗಿ ಇರೋರ್ಗು ರೀಚ್ ಆಗೋ ಸ್ಪಿರಿಚುವಲ್ ಅನ್ನ ತುಂಬ್ತಾ ಇದಾರೆ. ಸೊ ಅದು ಖುಷಿ ಆಗ್ತಾ ಇತ್ತು. ಯಾಕೆಂದ್ರೆ ಎಲ್ರೂ ಹಿಮಾಲಯಕ್ಕೆ ಹೋಗಿ ಧ್ಯಾನ ಮಾಡಕ್ಕಾಗಲ್ಲ, ಅದು ಎಲ್ರಿಗೂ ಬೇಕಾಗೂ ಇಲ್ಲ. ಲೌಕಿಕ ಜೀವನ ಕಂಫರ್ಟ್ ಆಗಿ ಹೆಂಗ್ ಮಾಡ್ಬೋದು, ಹೆಂಗೆ ಅಚೀವ್ ಮಾಡ್ಕೊಂಡು ಅವ್ರು ಏನ್ ಬೇಕಾದನ್ನ ಚೇಸ್ ಮಾಡ್ಲಿಕ್ಕೆ ಇವ್ರ ನಾಲೆಡ್ಜ್ ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆದು, ತುಂಬಾ ರಿಲ್ಯಾಕ್ಸ್ ಫೀಲಿಂಗ್. ಮತ್ತೆ ಸರ್ ಅಂದ್ರೆ ಏನು ಗೊತ್ತಿಲ್ಲದವರಿಗೆ ABCD ಇಂದ ಹಿಡಿದು ಹೇಳಿಕೊಟ್ರೆ ಹೇಗೆ ಮನಮುಟ್ಟುವಾಗಿ ಹೇಳಿಕೊಟ್ಟಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಬ್ಯಾಂಗ್ಳೂರಾ? ಫಸ್ಟ್ ಟೈಮ್ ಅಟೆಂಡ್ ಆಗ್ತಿದ್ದೀರಾ ಕ್ಲಾಸಿಗೆ? ಹೇಗೆ ಅನಿಸ್ತು ಕ್ಲಾಸ್ ನಿಮಗೆ? ಎಕ್ಸ್ಪೀರಿಯನ್ಸ್ ಇವತ್ತಿನ ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್ ಉಂಟು. ಫಸ್ಟ್ ಟೈಮ್ ಅಲ್ಲ, ಫಸ್ಟ್ಗೆ ಎಲ್ಲ ಹಿಪ್ನಟೈಸ್ ಮಾಡುವಾಗೆಲ್ಲ ಫಸ್ಟ್ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಎಕ್ಸ್ಪೀರಿಯನ್ಸ್ ಬೇರೆ ಲೆವೆಲ್ ಉಂಟು. ಹೌದು. ಹೇಗೆ ಅನಿಸ್ತು ಸರ್ ನಿಮಗೆ ಕ್ಲಾಸ್? ಚೆನ್ನಾಗಿದೆ, ತುಂಬ 100% ಆಗಿದೆ. ಯಾವುದು ಇಲ್ಲ ಪ್ರಯತ್ನ ಇದ್ರೆ ಖಂಡಿತವಾಗಿ ಆಗ್ತದೆ. ಪ್ರಯತ್ನ ಇದ್ರೂ ಖಂಡಿತ ಆಗ್ತದೆ. ಫಸ್ಟ್ ಟೈಮ್ ಬರ್ತಿದ್ದೀರಾ ಕ್ಲಾಸಿಗೆ? ಥರ್ಡ್ ಟೈಮ್. ಸೂಪರ್. ಬೆಂಗಳೂರು 2 times ಅಟೆಂಡ್ ಮಾಡಿದ್ವಿ. ಹೌದಾ? ತಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಹೇಗಾಯ್ತು ಮ್ಯಾಮ್? ನಮಗೆ ಅವ್ರದ್ದು ಫಸ್ಟ್ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದೆ, ಶ್ರೀವಿದ್ಯಾ. ನಾನು ಅದೇ ಫಸ್ಟ್ ಇಂದಲೂ ಅಟೆಂಡ್ ಮಾಡಿದ್ದೀನಿ. ನಮಗೆ ತುಂಬಾ ಚೇಂಜಸ್ ಬಂದಿದೆ ಇದ್ರ ಲೈಫಲ್ಲೂ ಅಷ್ಟೇ. ಆಮೇಲೆ ನಾನು ಪ್ರಾಕ್ಟಿಕಲ್ ಆಗಿ ತುಂಬಾ ಇದು ಮಾಡ್ಕೊತಿದ್ದೀನಿ. ಟ್ರಾನ್ಸ್ಫರ್ ಎಲ್ಲ ಅಷ್ಟೊಂದಿದೆ, ಬಟ್ ಅದು ಫೀಲ್ ಮಾಡಿದಾಗ ನನ್ಗೆ ಚೇಂಜಸ್ ಬಂದಿದೆ ಲೈಫಲ್ಲಿ. ಅಂದ್ರೆ ಏನ್ ನೋಡಿದ್ರು ಸ್ವಲ್ಪ ಹ್ಯಾಪಿನೇ ಫೀಲ್ ಮಾಡ್ತೀನಿ. ಬಿಟ್ರೆ ನೆಗೆಟಿವ್ ಯಾವ ಥರ ಥಾಟ್ಸ್ ಎಲ್ಲ ರಿಮೂವ್ ಆಗಿದೆ ಆಲ್ಮೋಸ್ಟ್. ಯಾವ್ದು ನೆಗೆಟಿವ್ ಥಾಟ್ಸ್. ಬಟ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಹೇಳಕ್ ಮಾತೇ ಇಲ್ಲ ಅಂತಾನೆ ಹೇಳ್ಬೋದು. ತುಂಬಾ ಸಲ ವಿಡಿಯೋಸ್ ಮಾಡ್ಬೇಕಂತೀನಿ, ಬಟ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಬಟ್ ಇವ್ರ ತರ ಯಾರು ಹೇಳಕ್ ಸಾಧ್ಯ ಇಲ್ಲ ಅನ್ಸುತ್ತೆ. ನಮಗೆ ಅಷ್ಟು ಯೂಸ್ ಆದ ಕಾರಣ ನೀವು 3ನೇ ಸಲ ಕ್ಲಾಸಿಗೆ ಅಟೆಂಡ್ ಮಾಡ್ತೀವಿ. ಅಟೆಂಡ್ ಮಾಡ್ಬೇಕನ್ಸುತ್ತೆ, ಬಟ್ ಅಷ್ಟೊಂದು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಸುಮ್ಮನೆ ಅಟೆಂಡ್ ಮಾಡೋದ ಅಗತ್ಯ ಇರಲ್ವಲ್ಲ. ಫಸ್ಟ್ ಅವ್ರು ಹೇಳಿದ್ರೆ ಫಾಲೋ ಮಾಡ್ಬೇಕಂತ. ಖಂಡಿತ ನಮ್ಮ ಪ್ರಯತ್ನ ಅಂತೂ ಖಂಡಿತವಾಗಿ ಇರ್ತದೆ. ಎಲ್ಲಿದೆ ಬಂದಿದ್ದೀರಾ? ಮಂಗಳೂರಿಂದ. ತಮ್ಮ ಹೆಸರು? ಓಕೆ. ಫಸ್ಟ್ ಟೈಮ್ ಬರ್ತಿದ್ದೀರಾ ಕ್ಲಾಸಿಗೆ? ತುಂಬಾ ಎಕ್ಸೈಟೆಡ್ ಆಯ್ತು, ತುಂಬಾ ಖುಷಿ ಆಯ್ತು. ಹೇಳಲಿಕ್ಕೆ ಅಂತ ಸಾಧ್ಯನೇ ಇಲ್ಲ. ಹೇಗೆ ಅನುಭವಿಸಿ ಮಾತ್ರ ಗೊತ್ತಾಗ್ಬೇಕಲ್ಲ. ತುಂಬಾ ಖುಷಿಯಾಗಿದೆ. ಇನ್ನು ಮಧ್ಯಾಹ್ನ ಹೇಗಾಗ್ತದೆ ಕಾಯ್ತಾ ಇದ್ದೇನೆ. ಹೌದಾ? ಬಟ್ ಈಗ ಆಗ್ತದೆ ಅನ್ಕೊಂಡಿರ್ಲಿಲ್ಲ. ಹೇಗೆ ಹೇಳ್ಬೇಕು ಗೊತ್ತಾಗೋದಿಲ್ಲ ಬಿಡಿ. ಥ್ಯಾಂಕ್ ಯು. ಕ್ಲಾಸ್ ನಿಮ್ಗೆ
ಚೆನ್ನಾಗಿತ್ತಾ? ಹೇಗಾಯ್ತು? ಅರ್ಥ ಆಯ್ತಾ ನಿಮ್ಗೆ ಕ್ಲಾಸಸ್? ಅರ್ಥ ಆಯ್ತಾ? ಚೆನ್ನಾಗಿ ಹೇಳಿದ್ರಾ? ಹೇಗೆ ಅನಿಸ್ತು? ಏನ್ ಅನಿಸ್ತು ನಿಮ್ಗೆ ಕ್ಲಾಸಸ್? ಇನ್ನು ಮುಂದೆ ಅವರು ಹೇಳಿದ್ದನ್ನು ಮಾಡ್ತೇನೆ. ಫಾಲೋವರ್ಸ್ ಲೋಕೇಶ್ವರ್ ಅಂತೇಳಿ ಎಲ್ಲಿಂದ ಬಂದ? ಹೊನ್ನಳ್ಳಿ, ದಾವಣಗೆರೆ ಜಿಲ್ಲೆ. ದಾವಣಗೆರೆ. ಸ್ವಲ್ಪ ಹೇಳಿ, ತಮ್ಮ ಅನುಭವ ಹೇಳಿ. ಫಸ್ಟ್ ಟೈಮ್ ಬರ್ತಿದ್ದೀರಾ? ಫಸ್ಟ್ ಟೈಮ್ ಬಂದಿರೋದು. ಆಲ್ರೆಡಿ 3 ತಿಂಗಳಿಂದನೂ ಗುರುಗಳನ್ನ ವಾಚ್ ಮಾಡ್ತಾ ಇದ್ದೆ. ಸೊ ನಮಗೆ ಈಗ ಒಂದು ಅವಕಾಶ ಸಿಕ್ಕಿತ್ತು. ನಿನ್ನೆಗಿನ ಇವತ್ತು ತುಂಬಾ ಬದಲಾವಣೆ ಆಗ್ತಾ ಇದೆ, ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಸೊ ಇದು ನಮ್ಮ ಮುಂದೆ ಫ್ಯೂಚರಿಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಸೊ ನನ್ನ ಮಗಳಿಗೂ ಇದರದ ಒಂದು ಅನುಭವ ಕೊಡಿಸ್ಬೇಕು. ಕ್ಲಾಸ್ಗಳು ನೆಕ್ಸ್ಟ್ ನಡೆಯುವಾಗ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಕೊಡಬೇಕು ಅನ್ನೋದು ಒಂದು ತುಂಬ ಮೈಂಡ್ಸೆಟ್ಟಲ್ಲಿದೆ. ಸೊ ನಾವು ಹೇಳ್ತೀನಿ ಗುರುಗಳ ಹತ್ರ ಒಂದು ಸಲ ಹೇಳ್ಬಿಟ್ಟು ನಂತರ ಪ್ರೋಗ್ರಾಮ್ ನನಗೆ ಅಟೆಂಡ್ ಮಾಡಲಿಕ್ಕೆ ನೆಕ್ಸ್ಟ್ ಯಾವುದು ಕ್ಲಾಸ್ ಇದೆ ನೋಡಿಕೊಂಡು ಕೊಡಿಸ್ತೀನಿ. ಖಂಡಿತ ಎಲ್ಲ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ. ಯಾವುದೋ ಗೊಂದಲ ಇಷ್ಟು ಜನ ಇಲ್ಲದ ಇಷ್ಟು ಜನರಿಗೆ ಯಾರಿಗೂ ಏನು ಬೇಸರ ಆಗ್ಬೋದು ಇಲ್ಲ. ನಮ್ಮ ಕಡೆಯಿಂದ ಪ್ರಯತ್ನ ಮಾಡಿದ್ದೇವೆ ನಾವು. ಇಲ್ಲ, ತುಂಬ ಚೆನ್ನಾಗಿದೆ ಆರ್ಗನೈಸಿಂಗ್. ಗುರುಗಳದ್ದು ಒಳ್ಳೆ ಕಾನ್ಸೆಪ್ಟ್ ಇದೆ, ತುಂಬ ಅನುಕೂಲ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಮೊದಲೆಲ್ಲ 2022ರಿಂದನೂ ಸರ್ದು ವಿಡಿಯೋ ನೋಡ್ತಾ ಇದ್ದೀನಿ ನಾನು. ಓಕೆ ಯೂಟ್ಯೂಬ್ ಅಲ್ಲ? ನಾನು ಮೇಯ್ನ್ ಬಂದಿರೋದಂದ್ರೆ ಅವ್ರು ನೋಡೋಣ ಎದುರು ಅನ್ನೋ ಉದ್ದೇಶಕ್ಕೆ ಬಂದಿರೋದು. ಅವರು ವಿಡಿಯೋದಲ್ಲಿ ಹೇಳಿರೋದನ್ನೇ ನಾವು ಫಾಲೋ ಮಾಡಿಬಿಟ್ರೆ ಈ ಜನ್ಮಕ್ಕೆ ಕಷ್ಟ ಸಾಕು ಅನ್ನೋಷ್ಟು ಅದರಲ್ಲಿ ಮಾಹಿತಿ ಇದೆ ಮ್ಯಾಮ್. ಆದರೂ ಇಲ್ಲಿಗೆ ಬಂದು ಮತ್ತಿನ್ನ ಹೆಚ್ಚಿಂದು ನಾವು ತಿಳ್ಕೊಂಡಂಗೆ ಚೆನ್ನಾಗಿದೆ. ನೋಡಿದ್ವಲ್ಲ, ಅದು ಭಾಳ ಖುಷಿ. ನನ್ನ ಹೆಸರು ಶ್ರೀನಾಥ್ ಅಂತ. ಎಲ್ಲಿಂದ ಬಂದದ್ದು? ಬೆಂಗಳೂರಿಂದ. ಓಕೆ, ಫಸ್ಟ್ ಟೈಮ್ ಬರ್ತಿದ್ದೀರಾ ಕ್ಲಾಸಿಗೆ? ಈ ಕ್ಲಾಸಿಗೆ ಫಸ್ಟ್ ಟೈಮ್. ಹೇಗೆ ಅನಿಸ್ತು ಕ್ಲಾಸ್? ಎಕ್ಸ್ಟ್ರಾರ್ಡಿನರಿ ಮೇಡಮ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದೊಂದು ಇಂಚು ನಾವು ಏನು ಹೊರಗಡೆ ನೋಡ್ತಾ ಇರ್ತೀವಿ ಅದು ಒಳಗಡೆ ನೋಡ್ತಾ ಇರಲ್ಲ. ಸೊ ನಮ್ಮ ಇನ್ನರ್ ವರ್ಲ್ಡಲ್ಲಿ ನಾವು ಜಾಗೃತರಾದರೆ ಅದು ಹೊರಗಡೆ ಹೆಂಗೆ ಇರಬೇಕು, ನಾವು ಹೆಂಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಭಾಳ ನೀಟಾಗಿ ಹೇಳ್ಕೊಡ್ತಿದ್ದಾರೆ. ವೆರಿ ಸಿಂಪಲ್ ವೇ, ಭಾಳ ಅಂದರೆ ಟಚ್ ಆಗೋಂಗೆ. ಎಲ್ಲರಿಗೂ ಕಾಂಪ್ಲಿಕೇಶನ್ ಮಾಡಿಕೊಂಡು ಅದನ್ನ ಮಾಡೋದೇ ಬೇಕಾಗಿಲ್ಲ. ವೆರಿ 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 ಸಿಂಪಲ್ ವೇ. ಇದನ್ನ ಜಸ್ಟ್ ಒಂದು ಆ ಪಲ್ಸ್ ಹಿಡಿದ್ರೆ ಸಾಕು, ನಾರ್ಮಲ್ ಮನುಷ್ಯರಿಗೂ ಭಾಳ ಕ್ಲಿಯರ್ ಆಗುತ್ತೆ. ಅವ್ರ ಲೈಫೇ ಚೇಂಜ್ ಮಾಡ್ಬೋದು. ಅಷ್ಟೇ ಅದ್ಭುತವಾಗಿದೆ, ಭಾಳ ಎಕ್ಸಲೆಂಟ್. ನಾನು ಇನ್ಮೇಲೆ ಎಲ್ಲಿದ್ರು ಈ ಪ್ರೋಗ್ರಾಮ್ ಮಿಸ್ ಮಾಡಲ್ಲ. ಎಲ್ಲೇ ಯಾವ ಊರಲ್ಲಿ ಇಟ್ಟಿದ್ರು ನಾನು ಅಟೆಂಡ್ ಮಾಡ್ತೀನಿ. ದಿನನಿತ್ಯ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬೋದು ಅನಿಸ್ತಾ ಇದೆ? ದಿನನಿತ್ಯ ಜೀವನಕ್ಕೆ ನಾವೇನು ಲೈಕ್ ಪ್ರಕೃತಿನೇ ನಮ್ಮ ಹತ್ರ ಇರ್ಬೇಕಾದ್ರೆ, ಯೂನಿವರ್ಸೇ ನಮ್ಮ ಹತ್ರ ಇರ್ಬೇಕಾದ್ರೆ, ಅಥವಾ ಆ ತಾಯಿನೇ ನಮ್ಮ ಹತ್ರ ಇರ್ಬೇಕಾದ್ರೆ ನಾವು ಯಾವುದಕ್ಕೂ ಹೊರಗು ಬೇಕಾಗಿಲ್ಲ. ಸೊ ಪ್ರತಿಯೊಂದೂ ಸಿಗ್ತದೆ. ಆ ಸಿಗುತ್ತೆ ಅನ್ನೋದನ್ನ ಎಲ್ಲರೂ ಬ್ಲಾಕ್ ಮಾಡ್ಕೊಂಡ್ಬಿಟ್ರೆ, ಹಾಗಾಗಿ ಅದನ್ನ ಹೊರಗಡೆ ತೆಗಿಬೇಕಾಗಿದ್ದು ಈ ಮೆಥಡ್ಸು ಬಹಳ 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 ಒಂಥರ ಇಗ್ನೈಟ್ ಆಗುತ್ತೆ ಒಳಗಡೆ. ಆ ಇಗ್ನಿಷನ್ನು ಫುಲ್, ಅದು ಹೇಳ್ತಾರಲ್ಲ, ಈ ರಾಕೆಟಿಗೆ ಬೇಕಾಗಿರೋ ಫೈರ್ ಬೇಕು, ಆ ಫೈರೇ ಇದು. ಇದರಿಂದ ಎಲ್ಲಿಗೆ ಯಾವ್ದು ಬೇಕಾದರೂ ರೀಚ್ ಆಗ್ಬೋದು, ಎಲ್ಲಿಗೆ ಬೇಕಾದ್ರೂ ಸಕ್ಸಸ್ಸಿಗೆ ಲಿಮಿಟೇ ಇಲ್ಲ ಅನ್ನೋದಕ್ಕೆ ನನ್ನ ಅಭಿಪ್ರಾಯ. ಎಲ್ಲಿಂದ? ಬ್ಯಾಂಗ್ಳೂರಿಂದ. ಫಸ್ಟ್ ಟೈಮ್ ಬರ್ತಿದ್ದೀರಿ ಕ್ಲಾಸ್? ಇಲ್ಲ, ಬ್ಯಾಂಗ್ಳೂರಲ್ಲಿ ಬಂದು ಅಟೆಂಡ್ ಮಾಡಿದೆ. ಸೆಕೆಂಡ್ ಟೈಮ್. ಸರಿ, ಹೇಗೆ ಅನಿಸ್ತೆ ಕ್ಲಾಸ್? ಆ್ಯಕ್ಚುಲಿ ವೆರಿ ಗುಡ್. ಅದು ಫಸ್ಟ್ ಟೈಮಲ್ಲಿ ಫುಲ್ ಕನೆಕ್ಟ್ ಆಗಲಿಲ್ಲ. ಸೊ ವೇರ್ ದ ಗ್ಯಾಪ್ಸ್ ಐ ಆಮ್ ಟ್ರೈಂಗ್ ಟು ಫಾಲೋ ಥಿಂಗ್. ಓಕೆ, ಫಾರ್ ಎಕ್ಸಾಂಪಲ್ ಡಾನ್ಸ್ಗೆ ಹೋಗೋದಲ್ಲ, ಅವರಲ್ಲಿ ಯಾರಿಗೋ ಮಾಡಿಸ್ತಾ ಇದ್ರೆ ಯು ಆರ್ ಆ್ಯಕ್ಚುಲಿ ಏಬಲ್ ಟು ಗೋ ಇನ್ ಟು ದಟ್ ವೆರಿ ಈಸಿ. ದಟ್ಸ್ ವಾಟ್ ಇಸ್ ಹ್ಯಾಪನಿಂಗ್ ದಿಸ್ ಟೈಮ್. ತುಂಬ ಫೀಲಿಂಗ್ ವೆರಿ ಲೈಟ್. ಫಸ್ಟ್ ಕ್ಲಾಸಿಗಿಂತ ಇವಾಗ ನಿಮಗೆ ಸ್ವಲ್ಪ ಇನ್ನೂ ಜಾಸ್ತಿ ಅರ್ಥ ಆಗಿದೆ. ಈಸಿಲಿ ಲೈಕ್ ಆಗ್ತದೆ. ಪ್ಲಸ್ ಇವಾಗ ಮೆಡಿಟೇಷನ್ ಮಾಡುವಾಗ ಮುಂಚೆ ಎಲ್ಲ ಸೆಲ್ಫ್ ಹಿಪ್ನಾಸಿಸ್ ಮಾಡ್ತಾ ಇರೋದ್ರಿಂದ ಏನಾಗ್ತಾಯಿದೆ ಅಂದರೆ ಲೈಕ್ ಹಾಫ್ ಆನ್ ಅವರ್ ಮಾಡ್ತಾ ಇದ್ದೆ. ಲೈಕ್ ಹಾಫ್ ಆನ್ ಅವರ್ ಎಷ್ಟೊತ್ತಾಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ಇಟ್ಸ್ ಆ್ಯಕ್ಚುಲಿ ಗೋಯಿಂಗ್ ಟು 45 minutes ವಿದೌಟ್ ಮೀ ನೋಯಿಂಗ್. ಸೊ ಅಂದರೆ ಕಾಲಿಗೋ ಯಾವಾಗೋ ಒಂದ್ಸತಿ ನೋವು ಬರಬೇಕು, ಆವಾಗ ಓಕೆ ಅಷ್ಟೊತ್ತಿದೆ. ಇಲ್ಲಾಂದರೆ ಆ್ಯಕ್ಚುಲಿ ನನ್ನದು ರೆಕಾರ್ಡ್ ಅಂದರೆ 1.5 hours ನಮ್ಗೆ ಜಾಸ್ತಿ ಕಂಟಿನ್ಯೂಸ್ ನಾನು ಮೆಡಿಟೇಷನ್ ಸ್ಟೇಟಲ್ಲಿದ್ದೆ ಆಫ್ಟರ್ ಸೆಲ್ಫ್ ಹಿಪ್ನಾಸಿಸ್, ವಿಚ್ ಇಸ್ ನನಗೆ ಇದು ಅಷ್ಟೊತ್ತು ನಾನು ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡಿದ್ದಿಲ್ಲ. ಸೊ ದಟ್ಸ್ ಅ ಸ್ಟೇಟ್ ಇಟ್ಸ್ ಟೇಕಿಂಗ್ ಮೀ ಆ್ಯಂಡ್ ಮೆಂಟಲಿ ವೆರಿ ಲೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲಿಂದ ತುಂಬ ಇಂಟ್ರೆಸ್ಟ್ ಇತ್ತು ಕಲಿಬೇಕು ಅಂತ, ಬಟ್ ಸರಿಯಾದ ಗುರು ಸಿಕ್ಕಿರಲಿಲ್ಲ. ಬುಕ್ಸ್ ಅದ್ರ ಬಗ್ಗೆ ಹಿಪ್ನಾಟಿಸಮ್ ಬಗ್ಗೆ ಓದಿದ್ದೆ, ಬಟ್ ಇದು ಹೀಲಿಂಗ್ ಇದು ಎಲ್ಲ ಇದು ತಗೊಂಡು ಇದು ಎಲ್ಲ ಇದು ಬರುತ್ತಲ್ಲ. ಸೊ ತುಂಬ ಇದಾಯಿತು ನನಗೆ. ರೈಟ್, ಮೈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಾಯ್ತು ನನಗೆ ಮುಂದೆ ಲೈಫ್ ಇದು ಒಂಥರ ಹೆಲ್ಪ್ ಆಗುತ್ತೆ ಅಂತ ತುಂಬ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದೀನಿ.
ಬರ್ತಾ ಇದೀನಿ. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಇವ್ರು ತುಂಬಾ ಕೆಲವೆಲ್ಲ ಮಾಡಿದ್ವಿ, ಬಟ್ ಸ್ಟಿಲ್ ಒಂದ್ಸತಿ ಇವ್ರನ್ನ ಎದುರುಗಡೆ ಭೇಟಿಯಾಗಿ ಇವ್ರದ್ದು ಮಾತು ಕೇಳಬೇಕು. ತುಂಬ ವೈಬ್ಸ್ ಚೆನ್ನಾಗಿರುತ್ತೆ ಒಂಥರ. ಆ ಒಂದು ಅವ್ರು ಹೇಳೋ ರೀತಿ ಇದೆಲ್ಲ ಬಹಳ ಚೆನ್ನಾಗಿರುತ್ತೆ. ಹೇಗೆ ಅನಿಸ್ತು ನಮಗೆ? ಹೇಗೆ ಅನಿಸ್ತು ನಮಗೆ? ಚೆನ್ನಾಗಿ ಅನಿಸ್ತು. ಈಗ ನಾವು ಅದನ್ನ ಇವ್ರು ನಮ್ಗೆ ಹೇಳ್ಕೊಟ್ಟಿದ್ದು ಒಂದು ಸ್ಕೆಲಿಟನ್ ಇರ್ತದೆ, ಅದ್ರ ಮೇಲೆ ನಾವು ಹೇಗೆ ಡೆವಲಪ್ ಮಾಡ್ಕೋತೀವಿ ಅದು ನಮ್ಮ ಮೇಲೂ ತುಂಬ ಜವಾಬ್ದಾರಿ ಇರ್ತದೆ. ಸೊ ನನಗೆ ಇದು ಕ್ಲಾಸಸ್ ತುಂಬ ಇಷ್ಟ ಆಗಿದೆ. ಐ ಲೈಕ್ ವೆರಿ ಮಚ್. ಆಮೇಲೆ ಅಲ್ಲಿಂದ ನಾನು ಸುಮಾರು ಕಡೆ ಎಲ್ಲ ಕಡೆನೂ ಸುಮಾರು ಕಡೆ ಹೋಗಿದ್ದೀನಿ ಮೇಡಮ್ ನಾನು. ಆದರೆ ನಂಗೆ ಎಲ್ಲೂ ಅಷ್ಟು ಶಾಂತಿ ಅದೆಲ್ಲ ಏನು ಸಿಗಲಿಲ್ಲ ನನಗೆ. ಇಲ್ಲಿ ಬಂದ್ಮೇಲೆ ನಿನ್ನೆಯಿಂದ ನಾನು ನಿನ್ನೆ ರಾತ್ರಿ ಮಲಗ್ದೋಳು 9 ಗಂಟೆ ಮಲಗ್ದೋಳು ಬೆಳಿಗ್ಗೆ 5:30 ಎದ್ದಿದ್ದೀನಿ ಮೇಡಮ್ ನಾನು. ಅಷ್ಟು ಮನಸ್ಸಿಗೆ ರಿಲೀಫ್ ಅನಿಸ್ತು ನನಗೆ. ಅದಕ್ಕೆ ಇದು ತುಂಬಾ ಚೆನ್ನಾಗಿದೆ ಅಂತ ನನಗೆ ಭಾಳ ಮನಸ್ಸಿಗೆ ಅನಿಸ್ಲಿಲ್ಲ, ಏನು ಬೇಜಾರು ಅಂತ ಅನಿಸ್ಲೇ ಇಲ್ಲ. ಕ್ಲಾಸ್ದಲ್ಲಿ ನಾನು ಫಸ್ಟ್ ಸೀಟಲ್ಲೇ ಕೂತಿದ್ದೆ, ಇವತ್ತು ಫಸ್ಟ್ ಸೀಟಲ್ಲೇ ಕೂತಿದ್ದೀನಿ. ನನ್ನ ಮನಸ್ಸಿಗೆ ತುಂಬ ಶಾಂತಿ ಇದೆ ಮೇಡಮ್. ನನ್ನ ಮಕ್ಕಳಿಗೂ ನಾನು ಹೇಳಬೇಕು ಅಂತ. ಮಕ್ಕಳಿಗೂ ಬೆಂಗಳೂರಲ್ಲಿದ್ದಾರೆ, ಅಲ್ಲಿಂದ ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ. ನಮಗೆ ಆ ಥರ ಪ್ರಾಬ್ಲಮ್ ಎಲ್ಲ ಏನಿಲ್ಲ ಮೇಡಮ್. ಆದರೆ ನಮಗೆ ಸ್ವಲ್ಪ ಈ ಕೋರ್ಟಿಂದ ಅದು ಇದೆಲ್ಲ ಇರೋದ್ರಿಂದ ನಮ್ಗೆ ತುಂಬಾ ಇದಿದೆ ನಮಗೆ. ಅದು ಸ್ವಲ್ಪ ನಮಗೆ ಇದಾಗಬೇಕು ಅಂತ ನನಗೆ ಅನಿಸುತ್ತೆ. ಅದೇ ಸರ್ ಹೇಳಿದ್ದೆಲ್ಲ ನಾನು ಫಾಲೋ ಮಾಡ್ತೀನಿ. ನಾವು ದೇವರನ್ನ ಹೇಗೆ ಅಮ್ಮನ ಕೇಳಬೇಕು ಅನ್ನೋದನ್ನ ಒಂದು ವಿಡಿಯೋದಲ್ಲಿ ಮಾಡಿದವರು, ಅದನ್ನ ನಾನು ಈಗ ಫಾಲೋ ಮಾಡ್ತಾ ಇದ್ದೀನಿ. ಅದು ಮಾಡಿ ಒಂದು 15 ದಿವಸಕ್ಕೆ ನಾವು ಈಗ 2 ವರ್ಷ ಆಯಿತು ನಾವು ಒಂದು ಇಂಜೆಕ್ಷನ್ಗೆ ಕೋರ್ಟಿಂದ ಹಾಕಿ ಅದು ಬಂದೇ ಇರಲಿಲ್ಲ ಮೇಡಮ್. ಆ ಲಾಯರನ್ನು ಇತ್ತರಿಸ್ಕೊಡ್ರಿ ಅಂತ ಹೇಳಿದ್ರೆ ಅದು ಅಷ್ಟು ಯಾವುದು ಸಿಗ್ತಿರ್ಲಿಲ್ಲ. 15 ದಿವಸ ನಾನು ಅದನ್ನ ಆ ರೀತಿ ಧ್ಯಾನ ಮಾಡಿರೋದ್ರಿಂದ ಹೈಕೋರ್ಟಿಂದ ಲಾಯರೇ ತರಿಸ್ಕೊಂಡ್ರು ಮೇಡಮ್. 15 ದಿವಸದಲ್ಲೇ ಆಗಿದೆ ನನಗೆ ಆ ಥರ. ಈಗ ದಿನ ನಾನು ಬೆಳಗ್ಗೆ ಮತ್ತೆ ರಾತ್ರಿ ಮಲಗೋ ಮುಂದೆ ಪ್ರಾರ್ಥನೆ ಮಾಡ್ತೀನಿ. ಅದು ಲಾಯರಿಂದನೇ ನಮ್ಗೆ ಒಳ್ಳೆ ಈಗ 3 ವರ್ಷ ಇಂಜೆಕ್ಷನ್ಗೆ ಹಾಕಿದ್ರು ನಮಗೆ ಪ್ರಾಪರ್ಟಿ ಸಿಕ್ಕಿರಲಿಲ್ಲ. ಈಗ ನಾಳೆ 28ಕ್ಕೆ ಇದೆ ಮೇಡಮ್. ಏನಾಗಬೇಕು ಅಂತ ನೋಡಬೇಕು. ಅದು ನನಗೆ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್. ಇದು ಗುಲ್ಬರ್ಗದಲ್ಲಿ ಬರ್ತೀನಿ ಮೇಡಮ್. ನಮ್ಮ ಹೆಸರು ಕಲಾವತಿ ಅಂತ. ಫಸ್ಟ್ ಟೈಮ್ ಬರ್ತಿದ್ದೀರಾ? ಫಸ್ಟ್ ಟೈಮ್ ಬಂದೀನಿ. ಯೂಟ್ಯೂಬಲ್ಲಿ ನೋಡ್ತಿದ್ದೆ. ನನಗೆ BP ಶುಗರ್ ಜಾಸ್ತಿ. ಹಾಸ್ಪಿಟಲ್ಗೆ ಹೋದ್ರು ಕೂಡ ನಾರ್ಮಲ್ ಆಗ್ತಿಲ್ಲ. ಇವಾಗ 2 ತಿಂಗಳಾಯ್ತು ಫಾಲೋ ಮಾಡ್ತಿದ್ದೇನೆ, ಗುರುಗಳು ಹೇಳಿದ್ದು. ಇವಾಗ ಡಾಕ್ಟ್ರು ಕನ್ಫ್ಯೂಷನ್ ಆಗಿದ್ದಾರೆ, ಹೆಂಗೆ ನಿಮಗೆ ಕಂಟ್ರೋಲ್ ಆಯ್ತು ಅಂತ. ಇವಾಗ ಶುಗರ್ ಗೋಲಿ ಬೇಡ, BP ಗೋಲಿ ಬೇಡ ಅಂತ ಹೇಳಿದ್ದಾರೆ. ಅಷ್ಟು ಕಂಟ್ರೋಲ್ ಆಗಿದ್ದೇನೆ, ಅಷ್ಟು ಪರ್ಫೆಕ್ಟ್ ಆಗಿದ್ದೇನೆ. ಒಬ್ಬಕ್ಕೆ ಬಂದೇನೆ ಇಲ್ಲಿಗೆ. ಎಲ್ಲರೂ ಬೇಡ, ಹೋಗೋದು ಬೇಡ ಅಂತ ಹೇಳಿದ್ರು ಮನೆಯಲ್ಲಿ. ಆದ್ರೆ ಇಲ್ಲ, ನಾನು ಹೋಗ್ತೇನೆ, ನನ್ನ ಗುರುಗಳ ಮೇಲೆ ಭರೋಸೆ ಅಂತ ನಾನು ಒಬ್ಬಳೇ ಬಂದಿದ್ದೇನೆ. ಇದೇ ನನಗೆ ಸಾಕ್ಷಿ. ಕ್ಲಾಸ್ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗ್ತಿದೆ. ಈ ತರನು ಆಗ್ಬಹುದಾ ಅಂತೇಳಿ ನನಗೆ ನಾವು ಪ್ರಯತ್ನ ಪಟ್ಟರೆ ಆಗ್ಬಹುದಲ್ಲ? ಆಗ್ಬಹುದು, ಏನೆಲ್ಲ ಖಂಡಿತ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.